ಹೇಳಿದ್ದು ಕೇಳಿಲ್ಲ ಅಂದ್ರೆ ನಾನು ಹೊಸ ಪಕ್ಷವನ್ನ ಕಟ್ತೀನಿ. ವಿಜಯೇಂದ್ರ ಮುಂದುವರೆದ್ರೆ ಹಿಂದುತ್ವದ ಹೊಸ ಪಕ್ಷ. ದಸರಾಗೆ ರಾಜ್ಯಕ್ಕೆ ಸಿಹಿ ಸುದ್ದಿ ಕೊಡ್ತಾರ ಯತ್ನಾಳ್. ಯತ್ನಾಳ್ರನ್ನ ಬಿಜೆಪಿ ನಿಮಗೂ ನಮಗೂ ಸಂಬಂಧ ಇಲ್ಲ ಅಂತ ಕಿತ್ತು ಬಿಸಾಕಿದ್ರು ಕೂಡ ಯತ್ನಾಳ್ರವರಿಗೆ ಯಾಕೋ ಬಿಜೆಪಿ ಬಿಟ್ಟು ಹೋಗೋ ಮನಸ್ಸಿಲ್ಲ ಅನ್ಸುತ್ತೆ. ಹಲವು ದಿನಗಳ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಮತ್ತೆ ಕೆಣಕಿ ಕುಡುಗಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮಾತ್ರವಲ್ಲ, ಅಮೆರಿಕ ಅಧ್ಯಕ್ಷರಾಗಿಯೂ ಕೂಡ ಮುಂದುವರಿಯುತ್ತಾರೆ ಅಂತ ವ್ಯಂಗ್ಯವಾಡಿದ್ರು. ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರೆದರೆ ನಾನು ಹೊಸ ಪಕ್ಷ ಕಟ್ಟುವುದಾಗಿ ಘೋಷಣೆ ಮಾಡಿದ್ದಾರೆ. ಮೂಲಗಳ ಮಾಹಿತಿಗಳ ಪ್ರಕಾರ ವಿಜಯೇಂದ್ರ ಏನಾದ್ರೂ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮುಂದುವರೆದ್ರೆ ಬಸನಗೌಡ ಪಾಟೀಲ್ ರವರು ದಸರಾ ಹೊತ್ತಿಗೆ ಒಂದು ಹೊಸ ಪಾರ್ಟಿಯನ್ನ ಕಟ್ಟಲಿದ್ದಾರಂತೆ. ಯತ್ನಾಳ್ ಇಲ್ಲದೆ ಬಿಜೆಪಿಗೆ ಎಷ್ಟು ನಷ್ಟವಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಉಚ್ಚಾಟನೆ ವರಿಷ್ಠರಲ್ಲಿ ಪಶ್ಚಾತ್ತಾಪ ಮೂಡಿಸಿದೆ. ಬಿಜೆಪಿಯಿಂದ ನನ್ನನ್ನ ಉಚ್ಚಾಟನೆ ಮಾಡಿದ್ದು ದೊಡ್ಡ ಬ್ಲಂಡರ್ ಅಂತ ಬಿಜೆಪಿಯ ವರಿಷ್ಠರು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ನನ್ನ ಬಳಿ ಕೇಂದ್ರದ ಸಚಿವರೊಬ್ಬರು ಹೇಳ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನಾನಿನ್ನು ಶಾಸಕ 3 ವರ್ಷ ಶಾಸಕನಾಗಿರ್ತೀನಿ, ಅಲ್ಲಿವರೆಗೂ ಕಾಯ್ತೀನಿ. ವಿಜಯೇಂದ್ರ ಮುಂದುವರೆದ್ರೆ ಹೊಸ ಪಕ್ಷ ಕಟ್ಟಿಯೇ ತೀರ್ತೀನಿ ಅಂತ ಹೇಳಿದ್ದಾರೆ. ನಾನು ಹೊಸ ಪಕ್ಷ ಕಟ್ಟಿದ್ರೆ ಬಿಜೆಪಿಯಿಂದ ಸುಮಾರು ಜನನ ಎತ್ತಾಕೊಂಡು ಬರ್ತೀನಿ. ಅದೇ ಜೊತೆಗೆ ಕಾಂಗ್ರೆಸ್ ಮತ್ತು JDS ನಿಂದಲೂ ಕೂಡ ಜನ ಬರ್ತಾರೆ ಅಂತ ಹೇಳಿದ್ರು. ನಾವು ಹಿಂದುತ್ವ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಹೊಸ ಪಕ್ಷ ಕಟ್ತೀನಿ. ಸದ್ಯ ಬಿಜೆಪಿಯಲ್ಲಿ ಯಾವ ಹಿರಿಯ ನಾಯಕನು ಕೂಡ ವಿಜಯೇಂದ್ರನ ಪರ ಇಲ್ಲ. ವಿಜಯೇಂದ್ರ ಪ್ರಾಮಾಣಿಕ ಕಾರ್ಯಕರ್ತರನ್ನ ದೂರ ಇಟ್ಟು ಸುಳ್ಳರ ಗುಂಪನ್ನ ಕಟ್ಕೊಂಡು ತಿರುಗುತ್ತಿದ್ದಾನೆ ಅಂತ ಆರೋಪಿಸಿದ್ರು. ಮೊನ್ನೆ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ರಲ್ಲ, ಅವಾಗ ವಿಜಯೇಂದ್ರನ ಭೇಟಿ ಮಾಡಿದ್ರು. ಪಕ್ಷದಲ್ಲಿ ಎಲ್ಲ ಸರಿ ಇದೆಯಾ ಅಂತ ಕೇಳಿದ್ರು. ಯತ್ನಾಳ್ ರವರ ಉಚ್ಚಾಟನೆ ಬಳಿಕ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಆದ್ರೆ ಅದನ್ನ ಒಪ್ಪದ ಅಮಿತ್ ಶಾ ರವರು ವಿಜಯೇಂದ್ರಗೆ ಅರ್ಧ ಗಂಟೆ ಮಂಗಳಾರತಿ ಮಾಡಿದ್ರು ಅಂತ ತಿಳಿದು ಬಂದಿದೆ ಅಂತ ಮತ್ತೆ ವ್ಯಂಗ್ಯ ಮಾಡಿದ್ರು ವಿಜಯೇಂದ್ರ ವಿರುದ್ಧ. ಈ ಎಲ್ಲ ಹೇಳಿಕೆಗಳನ್ನ ಗಮನಿಸಿದ್ರೆ ಯತ್ನಾಳ್ ರವರಿಗೆ ಬಿಜೆಪಿ ಪಕ್ಷದಿಂದ ಗೇಟ್ ಪಾಸ್ ಕೊಟ್ಟಿರೋದು ವೈಯಕ್ತಿಕವಾಗಿ ತುಂಬಾನೇ ಬೇಸರ ಆಗಿದೆ ಅನ್ಸುತ್ತೆ. ಇದಕ್ಕೆ ಕೊನೆ ಮೊಳೆಯನ್ನ ಒಡಿಲೇಬೇಕು ಅಂತ ನಿರ್ಧರಿಸಿರುವ ಯತ್ನಾಳ್ ರವರು ಬಿಜೆಪಿಯಲ್ಲಿ ಇಲ್ದಿದ್ರು ಕೂಡ ಬಿಜೆಪಿಯ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಅದು ಬರೀ ಒಂದು ಹೊಸ ಪಕ್ಷವನ್ನ ಕಟ್ತೀವಿ ಎಂದಿದ್ರೆ ಎಲ್ಲರೂ ಸುಮ್ಮನಾಗ್ತಿದ್ರೇನೋ. ಆದ್ರೆ ಯತ್ನಾಳ್ ಹೇಳಿ ಕೇಳಿ ಹಿಂದುತ್ವದ ನಾಯಕ, ಹಿಂದುತ್ವವನ್ನೇ ಬಂಡವಾಳ ಮಾಡಿಕೊಂಡಿರುವ ರಾಜಕಾರಣಿ. ಹಾಗಾಗಿ ಹಿಂದುತ್ವದ ಪಕ್ಷವನ್ನೇ ಕಟ್ತೀನಿ ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ ಯತ್ನಾಳ್ ರವರು. ಆರಂಭದಲ್ಲಿ ಬಿಜೆಪಿಯಲ್ಲಿ ಇದ್ದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ KS ಈಶ್ವರಪ್ಪನವರು ಬಿಜೆಪಿಯಲ್ಲೇ ಇಟ್ಕೊಂಡು ಬಿಜೆಪಿನ ಕ್ಲೀನ್ ಮಾಡಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಕುಟುಂಬ ಆಡಳಿತವನ್ನ ಅಂತ್ಯ ಮಾಡ್ತೀವಿ ಅಂತ ಬಹಳ ಹೋರಾಟ ಮಾಡಿದವರು. ಆದ್ರೆ ಈ ರೀತಿ ಹೋರಾಟ ಮಾಡಿದ ಎಲ್ಲರನ್ನ ಒಬ್ಬೊಬ್ಬರನ್ನ ಪಕ್ಷದಿಂದ ಔಟ್ ಮಾಡಿಸಿದ್ರು BY ವಿಜಯೇಂದ್ರ ಮತ್ತು ಯಡಿಯೂರಪ್ಪ. ಮೊದಲು KS ಈಶ್ವರಪ್ಪ ಮತ್ತು ಈಗ ಯತ್ನಾಳ್ ರವರು. BS ಯಡಿಯೂರಪ್ಪ ವಿರುದ್ಧ ಏರು ಧ್ವನಿಯಲ್ಲಿ ಎಗರಾಡಿದ್ದಂತಹ ಈ ಇಬ್ಬರು ನಾಯಕರನ್ನ ಪಕ್ಷದಿಂದ ಔಟ್ ಮಾಡಿಸುವಲ್ಲಿ BY ವಿಜಯೇಂದ್ರ ರವರು ಯಶಸ್ವಿಯಾದ್ರು. ಆದ್ರೆ ಈ ಇಬ್ಬರು ನಾಯಕರ ಕೆಲವು ಹಿಂಬಾಲಕರನ್ನ ಎಷ್ಟೇ ಶತಪ್ರಯತ್ನ ಮಾಡಿದ್ರೂ ಬಿಜೆಪಿಯಿಂದ ಕಿತ್ತೆಸೆಯಲು ಸಾಧ್ಯವಾಗ್ತಿಲ್ಲ. ಒಂದು ಕಾಲದಲ್ಲಿ BS ಯಡಿಯೂರಪ್ಪ ಕೂಡ ಹೈಕಮಾಂಡ್ ನ ಹೆದರಾಕೊಂಡು ಇದೇ ಮಾರ್ಗವನ್ನ ಅನುಸರಿಸಿದ್ರು. ಹೊಸ ಪಕ್ಷ ಕಟ್ತೀನಿ ಅಂತ KJP ಅನ್ನುವ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿದ್ರು. ಯತ್ನಾಳ್ ರವರಿಗೂ ಕೂಡ ಅದೇ ಪ್ರೇರಣೆಯಂತೆ BS ಯಡಿಯೂರಪ್ಪನವರ ರೀತಿ ಒಂದು ಪ್ರಾದೇಶಿಕ ಹೊಸ ಪಕ್ಷವನ್ನ ಕಟ್ತೀನಿ ಅಂತ ಹೋರಾಡ್ತಿದ್ದಾರೆ. ಆದ್ರೆ ಇದು KJPಗಿಂತ ಸ್ವಲ್ಪ ಡಿಫ್ರೆಂಟ್. ಹಿಂದುತ್ವದ ಆಧಾರದ ಮೇಲೆ ಹೊಸ ಪಕ್ಷವನ್ನ ಕಟ್ಟೋಕೆ ತೀರ್ಮಾನ ಮಾಡಿರುವ ಯತ್ನಾಳ್ ರವರು ಈಗಾಗಲೇ ಹಲವಾರು ಮಾಜಿ ಹಾಗೂ ಹಾಲಿ ಸಂಸದರು ಮತ್ತು ಶಾಸಕರುಗಳ ಸಂಪರ್ಕದಲ್ಲಿದ್ದಾರಂತೆ. ಯತ್ನಾಳ್ ರವರ ಈ ಹೇಳಿಕೆಯನ್ನ ಗೇಲಿ ಮಾಡಿರುವ ಕಾಂಗ್ರೆಸ್ ಪಕ್ಷ BS ಯಡಿಯೂರಪ್ಪನಂತಹ ಮಾಸ್ ಲೀಡರ್ಗೆ ಹೊಸ ಪಕ್ಷ ಕಟ್ಟಿ ಬೆಳೆಸೋಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ಬಿಜೆಪಿಯೇ ಗತಿ ಅಂತ ವಾಪಸ್ ಬಂದಿದ್ರು. ಇನ್ನು ಯತ್ನಾಳ್ ರವರು ಹೊಸ ಪಕ್ಷ ಕಟ್ಟಿ ಏನ್ ಮಾಡ್ತಾರೆ ಅಂತ ವ್ಯಂಗ್ಯ ಮಾಡಿದ್ರು. ಯತ್ನಾಳ್ ರವರ ಈ ಹೊಸ ಪಕ್ಷದ ಸಾಹಸ ಕಾಂಗ್ರೆಸ್ ನಲ್ಲಿ ಯಾವುದೇ ಗಾಬರಿ ಹುಟ್ಟಿಸುವಂತಹ ವಿಷಯ ಅಲ್ಲವೇ ಅಲ್ಲ. ಯತ್ನಾಳ್ ರವರು ಯಾವುದೇ ಪಕ್ಷವನ್ನ ಸ್ಥಾಪಿಸಿದ್ರು ಅದು ಹಿಂದುತ್ವದ ಆಧಾರದ ಮೇಲಿರುತ್ತೆ. ಹಾಗಾಗಿ ಅದು ಏನೇ ಇದ್ರೂ ಬಿಜೆಪಿಗೆ ಎಫೆಕ್ಟ್ ಆಗುತ್ತೆ ಹೊರತು ಕಾಂಗ್ರೆಸ್ ಬುಡ ಅಲ್ಲಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಅಭಿಪ್ರಾಯ. ಯತ್ನಾಳ್ ರವರು ಹೇಳಿ ಕೇಳಿ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದಲ್ಲಿ ಸಖತ್ ಹವಾ ಇಟ್ಟಿರುವ ನಾಯಕ. ಹಾಗಾಗಿ ಬಿಜೆಪಿಯ ಭದ್ರ ಬುನಾದಿ ಉತ್ತರ ಕರ್ನಾಟಕ. ಒಂದು ವೇಳೆ ಯತ್ನಾಳ್ ರವರು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ರೆ ಅದರ ನೇರ ಎಫೆಕ್ಟ್ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಬಿಜೆಪಿಗೆ ಆಗಲಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವ ಯತ್ನಾಳ್ ರವರು
ಬಿಜೆಪಿಯ ಭದ್ರಕೋಟೆ ಉತ್ತರ ಕರ್ನಾಟಕವನ್ನೇ ಅಲುಗಾಡಿಸಲು ಹೊರಟಿದ್ದಾರೆ. ಯತ್ನಾಳ್ ರವರ ಹೊಸ ಪಕ್ಷದ ಟಾರ್ಗೆಟ್ ಬಿಜೆಪಿಯೇ ಆಗಿರುತ್ತೆ ಹೊರತು ಕಾಂಗ್ರೆಸ್ ಆಗಿರೋದಿಲ್ಲ. ಈ ನಡುವೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ಟಿದ್ರೆ ನಾವು ಹೋಗಲ್ಲ ಅಂತ ಬಿಜೆಪಿಯ ಬಂಡಾಯ ನಾಯಕರು ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿಯ ಬಂಡಾಯ ಬಣದಲ್ಲಿ ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಗುರುತಿಸಿಕೊಂಡಿದ್ರು. ಈ ಪೈಕಿ ರಮೇಶ್ ಜಾರಕಿಹೊಳಿ ಹೊರತುಪಡಿಸಿ ಉಳಿದ ನಾಯಕರು ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಹೋಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯ ಬಂಡಾಯ ನಾಯಕರ ಪ್ರಮುಖ ನಾಯಕರಾದ ದಾವಣಗೆರೆಯ ಜಿಎಂ ಸಿದ್ದೇಶ್ವರ್ ಮತ್ತು ಹರಿಹರ ಶಾಸಕ ಬಿಪಿ ಹರೀಶ್ ರವರು ಇತ್ತೀಚೆಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಹೊಸ ಪಕ್ಷನ ಯತ್ನಾಳ್ ಕಟ್ಟೋದಿಲ್ಲ, ಒಂದು ವೇಳೆ ಕಟ್ಟಿದ್ರೆ ನಾವು ಅವರ ಬಳಿ ಹೋಗೋದಿಲ್ಲ, ಬಿಜೆಪಿಯಲ್ಲೇ ಇರ್ತೇವೆ ಅಂತ ಇಬ್ರು ಕೂಡ ಹೇಳಿದ್ರು. ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಇದ್ದಂತೆ ಕಂಡ್ರು ಕೂಡ ಹೈಕಮಾಂಡ್ನ ಭಯ ಈ ಎಲ್ಲ ನಾಯಕರಿಗೂ ಕೂಡ ಇದ್ದೇ ಇದೆ. ಬಿಜೆಪಿ ಹೈಕಮಾಂಡ್ ಒಂದು ಮಹತ್ವದ ನಿರ್ಧಾರವನ್ನ ಮಾಡಬೇಕು ಅಂದ್ರೆ ಯಾರ ಮಾತನ್ನು ಕೂಡ ಕೇಳೋದೇ ಇಲ್ಲ. ತನಗನಿಸಿದ್ದನ್ನ ಮಾಡಿ ತೋರ್ಸೇ ಬಿಡುತ್ತೆ. ಒಂದು ಕಾಲದಿಂದಲೂ ಪಕ್ಷವನ್ನ ಕಟ್ಟಿ ಬೆಳೆಸಿದಂತಹ KS ಈಶ್ವರಪ್ಪನವರನ್ನೇ ಪಕ್ಷದಿಂದ ಹೊರಹಾಕಿದ ಹೈಕಮಾಂಡ್ ಇನ್ನು ಇವರೆಲ್ಲ ಯಾವ ಲೆಕ್ಕ ಅಂತ. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದು ಹೊಸ ಪಕ್ಷವನ್ನ ರಾಜ್ಯದಲ್ಲಿ ಕಟ್ಟೋದು ಅಷ್ಟೊಂದು ಸುಲಭದ ಮಾತ. ಕೇವಲ ಬೆರಳೆಣಿಕೆಯಷ್ಟು ನಾಯಕರುಗಳನ್ನ ಇಟ್ಕೊಂಡು ಒಂದು ಹೊಸ ಪಕ್ಷ ಕಟ್ಟುವ ಸಾಹಸ ಮಾಡ್ತಿರುವ ಯತ್ನಾಳ್ ರವರು ಬಿಜೆಪಿಯ ರಾಷ್ಟ್ರೀಯ ನಾಯಕರ ಗಮನ ಸೆಳೆಯೋಕೆ ಮಾಡ್ತಿರುವ ತಂತ್ರ ಅಂತಿದ್ದಾರೆ ಕೆಲವು ಬಿಜೆಪಿ ನಾಯಕರುಗಳು. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಲ್ಲಿ ಇದ್ದಾಗ್ಲೂ ಕೂಡ ಒಂದಷ್ಟು ನಾಯಕರುಗಳು ಇವರನ್ನ ಛೂ ಬಿಟ್ಟು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಭರ್ಜರಿ ಆಟವನ್ನ ಆಡ್ತಿದ್ರು. ಈಗ ಯತ್ನಾಳ್ ರವರು ಬಿಜೆಪಿ ಪಕ್ಷದಲ್ಲಿ ಇಲ್ದಿದ್ರು ಕೂಡ ಕೆಲವೊಂದಷ್ಟು ಬಿಜೆಪಿಯಲ್ಲಿನ ನಾಯಕರುಗಳು ಯತ್ನಾಳ್ ರವರಿಗೆ ಬೆಂಬಲ ನೀಡಿ ಯಡಿಯೂರಪ್ಪ ಮತ್ತು ಫ್ಯಾಮಿಲಿಯನ್ನ ಕಟ್ಟ ಹಾಕೋದಕ್ಕೆ ಏನ್ ಮಾಡ್ಬೇಕು ಎಲ್ಲವನ್ನ ಮಾಡ್ತಿದ್ದಾರೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಯತ್ನಾಳ್ ರವರು ಬಿಜೆಪಿ ಪಕ್ಷದಲ್ಲಿ ಇದ್ದಾಗ್ಲೂ ಸಂಕಷ್ಟ, ಇಲ್ದಾಗ್ಲೂ ಸಂಕಷ್ಟ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆದ್ರೂ ಇನ್ನೂ ಕೂಡ ವಿಜಯೇಂದ್ರರನ್ನ ಬೈಯೋದನ್ನ ಬಿಟ್ಟಿಲ್ಲ ಯತ್ನಾಳ್ ರವರು. ಈಗ ಕೊನೆ ಅಸ್ತ್ರವಾಗಿ ಬಿಜೆಪಿ ಹೈಕಮಾಂಡ್ಗೆ 2 ಸೂತ್ರವನ್ನ ಯತ್ನಾಳ್ ರವರು ಕೊಟ್ಟಿದ್ದಾರೆ. ಒಂದು, ವಿಜಯೇಂದ್ರರವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತೆಸೆದು ನನ್ನನ್ನ ಬಿಜೆಪಿಗೆ ವಾಪಸ್ ಕರ್ಸ್ಕೊಳ್ಬೇಕು, ಇಲ್ಲವಾದ್ರೆ ನಾನು ಹಿಂದುತ್ವದ ಪರವಾಗಿ ಒಂದು ಹೊಸ ಪಕ್ಷವನ್ನ ಕಟ್ತೀನಿ. ಈ 2 ಡಿಮ್ಯಾಂಡ್ಗಳನ್ನ ಇಟ್ಟಿರುವ ಯತ್ನಾಳ್ ರವರು ಹೈಕಮಾಂಡ್ ನ ಅಲುಗಾಡಿಸೋಕೆ ಕೊನೆ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಹೊಸ ಪಕ್ಷವನ್ನ ಕಟ್ಟಿದ್ರೆ ಬಿಜೆಪಿಗೆ ಯಾವುದೇ ಲಾಸ್ ಇಲ್ಲ. ಆದ್ರೆ ಹೈಕಮಾಂಡ್ಗೆ ಇರುವ ಒಂದೇ ಒಂದು ತಲೆನೋವಂದ್ರೆ ಯತ್ನಾಳ್ ರವರ ಹೊಸ ಪಕ್ಷ ಗೆಲ್ಲದೆ ಇದ್ರೂ ಕೂಡ ಬಿಜೆಪಿಯನ್ನ ಸೋಲಿಸುವ ಶಕ್ತಿ ಆ ಪಕ್ಷಕ್ಕೆ ಬರಲಿದೆ. ಬಿಜೆಪಿ ಪಕ್ಷದ ಒಳ ಏಟಿನ ಗುಮ್ಮ ಬಿಜೆಪಿಗೆ ಕಾಡ್ತಾ ಇದೆ. ಬಿಜೆಪಿ ಪಕ್ಷದಲ್ಲಿರುವ ಒಂದಷ್ಟು ಯಡಿಯೂರಪ್ಪ ವಿರೋಧಿ ನಾಯಕರುಗಳು ಇಂಡೈರೆಕ್ಟ್ ಆಗಿ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬೆಂಬಲಿಸುವುದರಲ್ಲಿ ಅನುಮಾನವೇ ಇಲ್ಲ. ಇದೇ ಈಗ ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರುವ ವಿಷಯ. ರಾಜ್ಯದ ನಾನಾ ಭಾಗಗಳಲ್ಲಿ ತನ್ನ ಮತ ಬ್ಯಾಂಕ್ ಛಿದ್ರವಾಗುವ ಆತಂಕ ಬಿಜೆಪಿಯಿಂದ ಉಚ್ಚಾಟನೆಗೊಂಡ್ರೂ ಕೂಡ ಹಿಗ್ಗಾಮುಗ್ಗಾ ಚಾಡಿಸ್ತಾ ಇರುವ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಹೊಸ ಪಕ್ಷವನ್ನ ದಸರಾಗೆ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಒಂದು ವೇಳೆ ದಸರಾ ಒಳಗೆ ವಿಜಯೇಂದ್ರ ಬದಲಾಗ್ಲಿಲ್ಲ ಅಂದ್ರೆ ಹೊಸ ಪಕ್ಷ ಕಟ್ಟೋದು ಪಕ್ಕ. ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ BN TV ಕನ್ನಡ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ.